ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ಷಟ್ ಸಂಪತ್ತುಗಳು ಹಾಗಂದೇನು, ಅದು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಶಮ, ದಮ, ತಿತೀಕ್ಷ, ಉಪರತಿ, ಶ್ರದ್ಧಾ, ಸಮಾಧಾನ ಅಂತ ಹೇಳ್ಬಿಟ್ಟು 6 ಸಂಪತ್ತುಗಳಿವೆ. ಈ 6 ಸಂಪತ್ತುಗಳು ಹೇಗೆ ಅಂತಂದರೆ ನೋಡಿ, ಈ ವೇದಾಂತ ಪರಿಭಾಷೆಯಲ್ಲಿ ಏನು ಹೇಳುತ್ತೆ ಅಂದರೆ, ಅಂತರಿಂದ್ರಿಯ ಪರಿಗ್ರಹ ಶಮಃ, ಹಾಗೇನೆ ಬಹಿರಿಂದ್ರಿಯ ನಿಗ್ರಹ ದಮಃ. ಒಂದು ನಿಮಿಷ. ಅಂತರಿಂದ್ರಿಯ ಪರಿಗ್ರಹ ಶಮಃ, ಬಹಿರಿಂದ್ರಿಯ ನಿಗ್ರಹ ದಮಃ, ವಿಕ್ಷೇಪಾಭಾವ ಉಪರತಿ, ಶೀತೋಷ್ಣಾದಿ ದ್ವಂದ್ವಸಹನಂ ತಿತೀಕ್ಷ, ಚಿತ್ತೈಕಾಗ್ರ್ಯಂ ಸಮಾಧಾನಂ, ಗುರುವೇದಾಂತವಾಕ್ಯ ವಿಶ್ವಾಸ ಶ್ರದ್ಧಾ. ಗುರುವೇದಾಂತ ವಾಕ್ಯಯೋಃ ವಿಶ್ವಾಸ ಶ್ರದ್ಧಾ. ಅತ್ರ ಉಪರಮಶಬ್ದೇನ ಸನ್ಯಾಸ ಅಭಿಧೀಯತೆ. ಸನ್ಯಾಸಃ ಅಭಿಧೀಯತೆ. ತಥಾ ಚ ಸನ್ಯಾಸಿ ನಾಮೇವ ಶ್ರವಣೆ ಅಧಿಕಾರ ಇತಿ ಕೇಚಿತ್. ಅನ್ಯೇತೋ ಪರಮಶಬ್ದಸ್ಯ ಸನ್ಯಾಸವಾಚಕತ್ವ ಅಭಾವಾತ್ ವಿಕ್ಷೇಪ ಅಭಾವಾತ್ ಅತ್ರ ಗೃಹಸ್ಥೇಷ್ವಪಿ ಸಂಭಾವಾತ್ ಜನಕಾದಿಃ ಅಪಿ ಬ್ರಹ್ಮವಿಚಾರಸ್ಯ ಶ್ರೂಯಮಾಣತ್ವಾತ್ ಅಂತ ಹೇಳುತ್ತೆ. ಇಲ್ಲಿ ಶಮ, ದಮ, ತಿತೀಕ್ಷಾ, ಉಪರತಿ, ಶ್ರದ್ಧಾ, ಸಮಾಧಾನ ಅಂತ 6 ಸಂಪತ್ತುಗಳು. ಇದರಲ್ಲಿ ಮೊದಲನೇದಾಗಿ ನಾನು ಹೇಳಿದೆ ಏನು ಅಂದರೆ, ಅಂತರಿಂದ್ರಿಯ ನಿಗ್ರಹ ಶಮಃ. ಒಳಗಡೆ ಇಂದ್ರಿಯನ ನಿಗ್ರಹ ಮಾಡ್ತಕ್ಕಂಥದ್ದು ಶಮ. ಏನು ಹಾಗಂತಂದರೆ, ಅಂತರಿಂದ್ರಿಯ ಅಂದ್ರೇನು? ಮನಸ್ಸನ್ನು ನಿಗ್ರಹ ಮಾಡ್ತಕ್ಕಂಥದ್ದೇನೆ ಶಮ ಅಂತ. ಇದು ಕೂಡ ಧ್ಯಾನ ಸಾಧಕರಿಗೆ ತುಂಬ ಅವಶ್ಯಕ. ಏಕೆಂದರೆ ಮನಸ್ಸು ನಿಗ್ರಹಿಸದೆ ಆಲೋಚನಾರಹಿತ ಸ್ಥಿತಿಯೊಳಗೆ ಹೋಗದೆ, ಮನಸ್ಸು ಶೂನ್ಯ ಮಾಡಿಕೊಳ್ಳದೆ ಆತ್ಮಕ್ಕೆ ನಾವು ಹತ್ತಿರ ಆಗಲು ಖಂಡಿತ ಸಾಧ್ಯ ಇಲ್ಲ. ಆತ್ಮಸ್ಥಿತಿ ಹೊಂದೋದಕ್ಕೆ ಆಗೋದಿಲ್ಲ. ಆತ್ಮಸ್ಥಿತಿಯನ್ನು ಸೇರಿಕೊಳ್ಳದೆ ಈ ಸೇರಿಕೊಳ್ತಕ್ಕಂಥದ್ದೇನೆ ಮುಕ್ತ ಸ್ಥಿತಿ ಅಂತ. ಆದ್ದರಿಂದ ಈ ಮುಕ್ತ ಸ್ಥಿತಿ ಹೊಂದೋದನ್ನು ನಾವು ಯಾವಾಗಲೂ ಕಂಡುಕೋಬೇಕು. ಅದರಿಂದ ಮನಸ್ಸನ್ನು ಏನು ಮಾಡಬೇಕು ಅಂದರೆ ನಿಗ್ರಹ ಮಾಡಬೇಕು ಅಂತ, ಶೂನ್ಯ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ, ಸುಮ್ಮನೆ ಅದು ಚಂಚಲ ಮನಸ್ಸಾಗಿರಬಾರ್ದು. ಅದು ಯಾವಾಗಲೂ ಎಂದೊಂದು ಯೋಚನೆ ಮಾಡಬಾರ್ದು, ಮುಂದಿಂದು ಯೋಚನೆ ಮಾಡಬಾರ್ದು. ಆಗಿಂದೇನಿದೆಯೋ ಅದಷ್ಟೇ. ಅತಿಯಾಗಿ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ? ನಮ್ಮಲ್ಲಿರ್ತಕ್ಕಂಥ ಆ ಶ್ರದ್ಧೆ ಅನ್ನೋದು ಹೊರಟೋಗ್ಬಿಡುತ್ತೆ. ಮನಸ್ಸಿನ ನಿಗ್ರಹ ಮಾಡ್ಕೋಬೇಕು. ಅದರಿಂದ ಶೂನ್ಯ ಮಾಡ್ಕೋಬೇಕು. ಸುಲಭ ಮಾರ್ಗ
ಬ್ರಹ್ಮರ್ಷಿಗಳೆಲ್ಲ ಏನು ಮಾಡಿದ್ದಾರೆ ಅಂದರೆ ಶ್ವಾಸದ ಮೇಲೆ ಗಮನ ಇಟ್ಟು ಅದನ್ನು ನಿಗ್ರಹವನ್ನು ಮಾಡಿದ್ದಾರೆ. ಅದರಿಂದ ಶ್ವಾಸೋಚ್ಛ್ವಾಸನ ಏನು ಮಾಡಬೇಕು, ಸರಿಯಾಗಿ ನೋಡ್ಕೋಬೇಕು. ಅದ್ರ ಮೇಲೆ ಕಣ್ಣು ಮುಚ್ಕೊಂಡು ಒಂದು 10 ನಿಮಿಷ ಅಥವಾ ಏನೂ ಅಲುಗಾಡದೇ ಇದ್ದಾಗೆ, ಜೋರಾಗಿ ಉಸಿರಾಟದಲ್ಲಿ ಇದ್ದಾಗೆ ಸಣ್ಣದಾಗಿ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ಮನಸ್ಸು ನಿಗ್ರಹ ಆಗುತ್ತೆ. ಯಾವಾಗ ಮನಸ್ಸು ನಿಗ್ರಹ ಆಗೋಯ್ತು ಅಂತಂದರೆ ಅದು ಆ ಕಡೆನೂ ಈ ಕಡೆ ಅಲುಗಾಡದೆ ಒಂದು ನಿರ್ವಾತವಾಗಿರ್ತಕ್ಕಂಥ ದೀಪ ಹೇಗೆ ಒಂದೇ ಸಲ ಅಲುಗಾಡದೆ ಇದ್ದಾಗೆ ಉರಿಯುತ್ತೋ ಹಾಗೆ ಮನಸ್ಸು ಕೂಡ ಚಂಚಲರಹಿತವಾಗಿ ಆನಂದವಾಗಿ ನಗನಗುತ್ತಾ ಒಂದೇ ರೀತಿಯಲ್ಲಿ ಇರುತ್ತೆ. ಇಲ್ಲದೆ ತೊಂದರೆ ಮನಸ್ಸು ಕೋತಿ ಚೇಷ್ಟೆ ಆಗುತ್ತೆ. ಆದ್ದರಿಂದ ಅದನ್ನು ನಾವು ಧ್ಯಾನದ ಮೂಲಕ ಮತ್ತು ಉಸಿರಾಟದ ಮೇಲೆ ನಾವು ಅದನ್ನು ನೋಡೋದ್ರ ಮೂಲಕ ನಿಗ್ರಹ ಮಾಡಬಹುದು. ಅದಕ್ಕಾಗಿಯೇ ಸುಮಾರು ಮಹರ್ಷಿಗಳು ಇದರ ಮೇಲೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಂದ್ರೀಕರಿಸಿ ಮನಸ್ಸನ್ನು ನಿಗ್ರಹ ಮಾಡಿಕೊಂಡಿದ್ದಾರೆ. ಇದು ಮೊದಲನೆಯ ಸೋಪಾನ ಅಥವಾ ಮೊದಲನೆಯ ಮೆಟ್ಟಲು. ಅದಾದಮೇಲೆ ಏನು ಮಾಡಬೇಕು ಅಂದರೆ ದಮ ಅಂತ, ಎರಡನೇದು ಬಹಿರಿಂದ್ರಿಯ ನಿಗ್ರಹ ದಮಃ ಅಂತ. ಏನು ಹಾಗಂದರೆ ದಮ ಎಂದರೆ ಇದು ಬಹಿರಿಂದ್ರಿಯ ನಿಗ್ರಹ ಅಂತ ಹೇಳಿದೆ. ಧ್ಯಾನ ಸಾಧಕರಿಗೆ ಇದು ಕೂಡ ತುಂಬ ಅಗತ್ಯ ಆಗಿರ್ತಕ್ಕಂಥದ್ದು. ಸಹಜವಾಗಿ ಇಂದ್ರಿಯಗಳನ್ನು ನಾವೇನು ಮಾಡ್ತೀವಿ, ಕುದುರೆಗಳಿಗೆ ಹೋಲಿಸ್ತೀವಿ, ಹೌದಲ್ವಾ? ಏಕೆಂದರೆ ಮನುಷ್ಯನ ಬಯಕೆಗಳು ಕುದುರೆಗಿಂತ ಅತಿ ವೇಗವಾಗಿ ಓಡುತ್ತೆ. ಇವತ್ತು ನಿಮಗೆ ಚಿನ್ನ ಕೊಡ್ತು ಅಂತಂದರೆ ಈ ಚಿನ್ನದಿಂದ ಏನು ಪ್ರಯೋಜನ? ದೊಡ್ಡ ತೋಟ ಕಾಣುತ್ತೆ. ಬರೀ ಒಂದು ಮಾಂಗಲ್ಯ ಚೈನ್ ಇದೆ, ನಾನು ಮೈಯೆಲ್ಲ ಬಳೆ ಹಾಕೋಬೇಕು. ಇವತ್ತು ಬಳೆ ಇಲ್ಲ ಅಂತಂದರೆ ನಾನು ಮನೇಲಿ ಊಟನೇ ಮಾಡೋದು. ಈ ಮನಸ್ಸೇನು ಅಂತಂದರೆ ನಮ್ಮನ್ನು ಕೆಟ್ಟ ದಾರಿಗೆ ಆಸೆ ಕಡೆ ಎಳ್ಕೊಂಡು ಹೋಗುತ್ತೆ. ಆದ್ದರಿಂದ ಈ ಆಸೆಗಳನ್ನು ನಿಗ್ರಹ ಮಾಡಿಕೊಂಡು ಇಂದ್ರಿಯಗಳನ್ನು ಬೇರೆ ಕಡೆ ಹೋಗದಲೇ ಇರೋ ಥರ ನೋಡ್ಕೊಳ್ಳೋದು ದಮ ಅಂತ ಹೇಳ್ಬಿಟ್ಟು. ಆಸೆಗಳನ್ನು ನಿಗ್ರಹ ಮಾಡಬೇಕು, ಕಡಿವಾಣ ಹಾಕಬೇಕು. ವಿಷಯಾಸಕ್ತಿ ಮೇಲೆ ಸುಖಗಳ ಕಡೆಗೆ ಹೋಗಲು ಬಿಡಬಾರ್ದು. ಆದ್ದರಿಂದ ಉದಾಹರಣೆಗೆ ನಾವೇನು ಮಾಡ್ತೀವಿ, ಒಂದು ಕಣ್ಣು ಟಿ ವಿ ಮೇಲೆ ಹೋಗೋಕ್ಕೆ ಬಿಡಬಾರ್ದು. ಅದು ಬಿಟ್ಟು ಅಂತಂದರೆ ಅವತ್ತಿನ ಸೀರಿಯಲ್ ನೋಡಲಿಲ್ಲ ಅಂತಂದರೆ ನಮಗೇನೋ ಒಂದು ಆಗಿಬಿಡುತ್ತೆ ಮನಸ್ಸಿಗೆ. ಅಯ್ಯೋ ಇವತ್ತು ಸೀರಿಯಲ್ಲೇ ನೋಡಲಿಲ್ಲ, ಏನೋ ಆಗೋಯ್ತು. ಎಷ್ಟು ಚೆನ್ನಾಗಿ ಬರ್ತಾಯಿತ್ತು. ಹೋಗಲಿ, ದೇವ್ರದ್ದೇನಾದ್ರು ನೋಡ್ತೀರಾ, ಅದು ಅಲ್ಲ, ಆ ಸೀರಿಯಲ್ ಬೇರೆ ಬೇರೆ ಆಗಿರುತ್ತೆ. ಇದನ್ನು ಹೋಗೋದಕ್ಕೆ ಬಿಡಬಾರ್ದು ಅಂತ ಕಣ್ಣನ್ನು ನಿಗ್ರಹ ಮಾಡ್ತಕ್ಕಂಥದ್ದು. ಕಿವಿ ಶಬ್ದದ ಕಡೆ ನೋಡಬಾರ್ದು, ಅದು ಆತ್ಮನ ಕಡೆಗೆ ಆ ಶಬ್ದ ನೋಡಬೇಕು. ಮೂಗು ವಾಸನೆಯಿಂದೆ ಹುಡುಗಬಾರ್ದು. ಎಲ್ಲಿ ಬೋಂಡ ಕರೀತಾ ಇರ್ತಾರ ಅಲ್ಲಿ ಹುಡುಗಿರ್ತೀವಿ. ಆ ವಾಸನೆ ಏನು ಅಂದರೆ ಭಗವಂತನೆಡೆಗೆ ಹೋಗ್ತಾ ಇರಬೇಕು. ನಾಲಿಗೆ ರುಚಿ ಕಡೆ ಹೋಗಬಾರ್ದು. ಇವತ್ತು
ನಾನು ಮೈಸೂರು ಪಾಕ್ ತಿಂದರೆ ನಾಳೆ ದಿವಸ ನಾನು ಜಿಲೇಬಿ ತಿನ್ನಬೇಕು. ಜಿಲೇಬಿ ಇವತ್ತು ಚೆನ್ನಾಗಿರಲಿಲ್ಲ, ನಾಡಿದ್ದು ಒಂದು ಖಾರವಾಗಿರ್ತಕ್ಕಂಥ ಯಾವ್ದಾದ್ರು ಬೋಂಡ ಗಿಂಡ ಮಾಡ್ಕೊಂಡು ತಿನ್ನಬೇಕು. ಇದು ನಾಲಿಗೆಯ ಚಪಲ ಇದು, ಅದನ್ನು ಕೂಡ ನಿಗ್ರಹ ಮಾಡ್ತಕ್ಕಂಥದ್ದು ಅಂತ. ಹಾಗೆಯೇ ಚರ್ಮನ ಸುಖದ ಕಡೆಗೆ ಹೋಗೋಕ್ಕೆ ಬಿಡಬಾರ್ದು. ತೀವ್ರತೆ ಇಲ್ಲದೆ ಗುರಿಯನ್ನು ಹೇಗೆ ತಲುಪೋದು ಅಲ್ವಾ? ಉದಾಹರಣೆಗೆ ಟಿ ವಿ ನೋಡುವುದು ಅಭ್ಯಾಸವಾದವರು ಸಮಯ ಸಿಕ್ಕಿದಾಗ ಟಿ ವಿ ನೋಡ್ತಾ ಕೂತ್ಕೊಳ್ತಾರೆ, ಗಂಟೆಗಳ ಕಾಲ ಅದರ ಮುಂದೆ ಕೂತ್ಕೊಳ್ತಾರೆ. ಜೀವನದಲ್ಲಿ ಎಷ್ಟೋ ಸಮಯ ವ್ಯರ್ಥ ಆಗೋಗುತ್ತೆ, ಸಾಧನೆ ಅನ್ನೋದು ಅಲ್ಲಿಗೆ ನಿಂತು ಹೋಗುತ್ತೆ. ಸಂಗೀತ, ಮ್ಯೂಸಿಕ್ ಹೆಸರಿನಲ್ಲಿ ಪಬ್ಬುಗಳು ಸಮಯದಲ್ಲಿ ಈ ಮನಸ್ಸನ್ನು ಕಳೀತಕ್ಕಂಥದ್ದು. ಯಾವಾಗಲೂ ರುಚಿಯಾದ ಅಡುಗೆಗಳನ್ನು ಮಾಡಿಕೊಂಡು ತಿನ್ನಬಾರದನ್ನು ತಿನ್ನುತ್ತಾ ಎಷ್ಟೋ ಸಮಯ ನಾವು ವ್ಯರ್ಥ ಮಾಡ್ತೀವಲ್ವ, ಹಣವನ್ನು ವ್ಯರ್ಥ ಮಾಡ್ತೀವಲ್ವ. ಶಾರೀರಿಕ ಸುಖಗಳ ಹೆಸರಿನಲ್ಲಿ ಅತಿಯಾದ ಶೃಂಗಾರದಲ್ಲಿ ಪಾಲ್ಗೊಂಡು ಯಾವಾಗಲೂ ಆ ದೃಷ್ಟಿಯಲ್ಲಿ ಇರುತ್ತಾ ಸಮಯನ ನಾವು ವ್ಯರ್ಥ ಮಾಡ್ತೀವಿ ಅಲ್ವಾ, ಆಗ ಶಕ್ತಿ ಕೂಡ ವ್ಯರ್ಥ ಆಗೋಗುತ್ತೆ. ಆದ್ದರಿಂದ ಮುಮುಕ್ಷುಗಳು, ಏನು ಮುಮುಕ್ಷು ಅಂದರೆ ಮೋಕ್ಷೇ ಇಚ್ಛುಹು ಮುಮುಕ್ಷುಹು ಅಂತ. ಏನು ಹಾಗಾದರೆ ಮೋಕ್ಷ ಇಚ್ಛು ಅಂದರೆ ಮೋಕ್ಷದಲ್ಲಿ ಇಚ್ಛೆಯುಳ್ಳವರು ಮುಮುಕ್ಷುಹು ಅಂದರೆ ಧ್ಯಾನ ಸಾಧಕರು ದಮವನ್ನು ಆಚರಿಸೋದರ ಮೂಲಕ, ಇಂದ್ರಿಯಗಳನ್ನು ನಿಗ್ರಹಿಸೋದರ ಮೂಲಕ ಎಷ್ಟೋ ಸಮಯವನ್ನು, ಶಕ್ತಿಯನ್ನು ಉಳಿತಾಯ ಮಾಡ್ತಾರೆ. ಆ ಶಕ್ತಿಯನ್ನು ಸಾಧನೆಗೆ ಉಪಯೋಗಿಸ್ಕೊಳ್ತಾರೆ. ಅಷ್ಟೇ ತೀವ್ರವಾಗಿ ಅವರು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ನಾವು ಇಂದ್ರಿಯಗಳನ್ನು ನಿಗ್ರಹ ಮಾಡಲಿಲ್ಲ ಅಂತಂದರೆ ನಮ್ಮ ದೇಹದ ಶಕ್ತಿಯನ್ನು ನಾವೇ ಹಾಳು ಮಾಡ್ಕೊಳ್ತೀವಿ. ಈ ಇಂದ್ರಿಯ ನಿಗ್ರಹದ ಕುರಿತು ಅನೇಕ ಮಹರ್ಷಿಗಳು ಕೋತಿಗಳಿಗೆ ಹೋಲಿಸಿದ್ದಾರೆ. ಆದ್ದರಿಂದ ನಾವು ಯಾವಾಗಲೂ ನಮ್ಮ ಆತ್ಮದ ಅಭಿವೃದ್ಧಿಗೆ ಏನು ಬೇಕೋ ಅದನ್ನೇ ನಾವು ಇಟ್ಕೋಬೇಕು. ಅದರಿಂದ ಈಗ ಶವ ದಮ ಆಯಿತು, ಅದಾದಮೇಲೆ ತಿತೀಕ್ಷಾ ಉಪರತಿ ಶ್ರದ್ಧಾ ಸಮಾಧಾನ. ಈ ತಿತೀಕ್ಷಾ ಅಂತಕ್ಕಂಥದ್ದು ಸಹನೆ ಅಂತ ಹೇಳಬಹುದು. ಶಿರಡಿ ಬಾಬಾ ಸಬೂರಿ ಎಲ್ಲ ಸಾಧಕರು ಸಹಜವಾಗಿ ಧ್ಯಾನ ಮಾಡುವವರಿಗೆ ಇದು ಕೂಡ ಅಗತ್ಯವಾಗಿರ್ತಕ್ಕಂಥ ಒಂದು ಸಾಧನ. ಈ ಸಾಧನ ಸಂಪತ್ತಿಗಳಲ್ಲಿ, ಷಟ್ ಸಂಪತ್ತಿಗಳಲ್ಲಿ ಈ ತಿತೀಕ್ಷಾ ಅಂತಕ್ಕಂಥದ್ದು ಕೂಡ ಒಂದು ಸಾಧನ. ಅಧಿಕ ಸಮಯ ಕುಳಿತುಕೊಳ್ಳೋದ್ರಿಂದ ಶರೀರಕ್ಕೆ ನೋವು ಬರುತ್ತೆ. ಹಾಗೆಯೇ ಧ್ಯಾನದಲ್ಲಿ ಅಂತರ್ಗತವಾಗಿ ಎಷ್ಟು ಬದಲಾವಣೆಗಳು ಆಗಬಹುದು, ಅನುಭವಗಳು ಬರಬಹುದು. ಆದರೆ ಯಾವುದೂ ನಡೆದರೂ ಭಯ ಪಡಬಾರದು. ಜೊತೆಗೆ ನಾವು ಏನು ಹೇಳುತ್ತೆ ಸಹನೆ ಅಂದರೆ ಶೀತೋಷ್ಣದ್ವಂದ್ವಯೋ ಸಹನ ಅಂತ ಹೇಳ್ತಾರೆ. ಏನು ಹಾಗಂದ್ರೆ ಕಷ್ಟಗಳಲ್ಲಿ ಮತ್ತು ಸುಖದಲ್ಲಿ ನೀವೇನೇ ಬರಲಿ ಅಲುಗಾಡದಲ್ಲೇ, ನಾನು ಆಗಲೇ ಹೇಳಿದ್ನಲ್ಲ, ನಿರ್ವಾತ ದೀಪಯೋ ಇವ ನಿರ್ವಾತಯೋ ಇವ
ನಿರ್ವಾತ ದೀಪಯೋರಿವ ಅಂತೇಳ್ಬಿಟ್ಟು ಏನು ಹೇಳಿದೆ ಅಂದರೆ, ಗಾಳಿ ಅಲುಗಾಡಿ ಇರ್ತಕ್ಕಂಥ ಜಾಗದಲ್ಲಿ ದೀಪ ಇಟ್ಟಾಗ ಆ ದೀಪ ಹೇಗೆ ಅಲುಗಾಡದಲ್ಲಿ ಇರುತ್ತೋ ಹಾಗೆ ಶೀತೋಷ್ಣದ್ವಂದ್ವಯೋ ಸಮಾನ. ಕಷ್ಟ ಮತ್ತು ಸುಖಗಳಲ್ಲಿ ನಾವು ಸಮಾನವಾಗಿರಬೇಕು. ಇದೇ ತಿತೀಕ್ಷಾ ಅಂತಕ್ಕಂಥದ್ದು. ಇದರಿಂದ ನಾವು ಎಷ್ಟೇ ಕಷ್ಟ ಬಂದರೂ ಕೂಡ, ಸುಖ ಬಂದರೂ ಕೂಡ ಅದರಲ್ಲಿ ನಾವು ಅಲುಗಾಡದಲ್ಲೇ ಇರಬೇಕು ಅಂತ. ಸುಖ ಬಂದಾಗ ಹತ್ತದ ಮೇಲೆ ಇರಬಾರ್ದು, ಅಥವಾ ದುಃಖ ಬಂತು ಅಂದ ತಕ್ಷಣ ನಾವು ಯಾವತ್ತೂ ಕೂಡ ಅದಕ್ಕೆ ನರಳಬಾರ್ದು. ಎಲ್ಲದರಲ್ಲೂ ಒಂದೇ ರೀತಿಯಲ್ಲಿರ್ತಕ್ಕಂಥ ಉಪರತಿ ಮುಮುಕ್ಷತ್ವ ವಹಿಸ್ತಕ್ಕಂಥವರು ಶಾಶ್ವತವಾದ ಆನಂದವನ್ನು ಹೊಂದಬೇಕೆಂದು ಕೊಳ್ಳೋರು ತಾತ್ಕಾಲಿಕವಾದ ಆನಂದಕ್ಕೆ ಅಂದರೆ ರತಿ ಕಾರ್ಯಕ್ಕೆ ದೂರವಾಗಿರಬೇಕು, ಅಂದರೆ ಕಡಿಮೆ ಮಾಡಿಕೊಳ್ಳಬೇಕು. ಶ್ರದ್ಧೆ ಅಂತೇಳ್ಬಿಟ್ಟು ಹೇಳ್ತೀವಿ. ಏನು ಗುರುವಿನ ಮತ್ತು ದೇವರಲ್ಲಿ ಇರ್ತಕ್ಕಂಥ ಭಕ್ತಿ, ಅವರ ಮಾತಿನಲ್ಲಿರ್ತಕ್ಕಂಥ ಭಕ್ತಿ ಮತ್ತು ಶ್ರದ್ಧೆ, ಇದಕ್ಕೆ ಶ್ರದ್ಧೆ ಅಂತ. ಜೊತೆಯಲ್ಲಿ ವೇದದಲ್ಲಿ ನಂಬಿಕೆ ಇಡ್ತಕ್ಕಂಥದ್ದು ಕೂಡ ಶ್ರದ್ಧೆನೆ. ಅದಕ್ಕೋಸ್ಕರ ಈ ಶ್ರದ್ಧಾ ಅಂತಕ್ಕಂಥದ್ದು ಕೂಡ ಒಂದು ಸಂಪತ್ತು. ಹಾಗೆಯೇ ಸಮಾಧಾನ, ಎಲ್ಲ ಪರಿಸ್ಥಿತಿಗಳಲ್ಲಿ ಸಮವಾಗಿ ವ್ಯವಹಾರ ಮಾಡಬೇಕು. ಅಂದರೆ ಮಧ್ಯ ಮಾರ್ಗವನ್ನು ಅವಲಂಬಿಸಬೇಕು. ಅಂದರೆ ಮಧ್ಯ ಮಾರ್ಗ ಅಂತಂದೇನು, ಎಲ್ಲ ವಿಷಯಗಳಲ್ಲೂ ಅತಿಯಾಗಿ ವ್ಯವಹಾರ ಮಾಡಬಾರ್ದು, ತೀರ ಮಿತವಾಗಿ ಕೂಡ ಇರಬಾರ್ದು. ಅಂದರೆ ಆಹಾರ ವಿಷಯದಲ್ಲಿ ಆಗಲಿ, ನಿದ್ರೆ ವಿಷಯದಲ್ಲಾಗಲಿ, ಇನ್ನು ಬೇರೆ ಯಾವ ವಿಷಯದಲ್ಲಾಗಲಿ ಮಧ್ಯಮ ಮಾರ್ಗದಲ್ಲಿ ಇರಬೇಕು ಅಂತ. ಅತಿಯಾಗಿ ತಿಂದು ಕೂಡ ನಿಮಗೆ ಅದು ಅಜೀರ್ಣವಾಗುತ್ತೆ, ಸ್ವಲ್ಪ ತಿಂದು ಕೂಡ ನಿಮಗೆ ನಿದ್ದೆನೇ ಬರೋದು, ಹೌದಲ್ವಾ? ಆದ್ದರಿಂದ ನಾವು ಹೇಗಿರಬೇಕು ಅಂತಂದರೆ ಎಲ್ಲವೂ ಕೂಡ ಹಿತಮಿತವಾಗಿರಬೇಕು ಅಂತಕ್ಕಂಥದ್ದನ್ನೇ ಸಮಾಧಾನ. ಎಲ್ಲ ವಿಷಯಗಳಲ್ಲೂ ಕೂಡ ವಿವೇಚನೆ ಇಲ್ಲದಲೇ ಮಾತಾಡ್ತಕ್ಕಂಥದ್ದು, ಯಾವುದೋ ಮಾತು ಕೇಳಿಕೊಂಡು ಇನ್ನೊಬ್ಬನ ಒಳ್ಳೆಯವನ್ನ ಯಾವುದೋ ಉಗಿಯೋದು, ಇದು ಸಮಾಧಾನಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದನ್ನು ಸಮಾಧಾನ ಅಂದ್ರೇನು ಅಂದರೆ, ಯಾವಾಗ ನಿಮಗೆ ಸಮಾಧಾನ ಬರುತ್ತೋ ಆವಾಗ ವಿವೇಚನಾ ಶಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ ವಿವೇಚನಾ ಶಕ್ತಿ ಜಾಸ್ತಿ ಆಗುತ್ತೋ ನಿಮ್ಮ ಆ ಅಂತಃಶಕ್ತಿನೇ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಮಾಧಾನ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಅದಾದಮೇಲೆ ಮುಮುಕ್ಷತ್ವ, ಏನದು? ಮೋಕ್ಷ ಇಚ್ಛುಹು ಮುಮುಕ್ಷುಹು ಅಂತ. ಏನು ಹಾಗಂದ್ರೆ ಅರ್ಥ ಅಂತಂದರೆ, ಮೋಕ್ಷದಲ್ಲಿ ಇಚ್ಛೆ ಉಳ್ಳವರು ಮುಮುಕ್ಷು. ಆತನ ಯಾರಲ್ಲಿದೆ ಅವರು ಮುಮುಕ್ಷತ್ವ. ಆದ್ದರಿಂದ ಸಾಧಕರಿಗೆ ಮೋಕ್ಷ ಹೊಂದಬೇಕು ಅನ್ನೋ ತೀವ್ರ ಹಂಬಲ, ಆಕಾಂಕ್ಷೆ ಇರಲೇಬೇಕು. ಅಂತಹ ಹಂಬಲ ಇದ್ದರೆ ಇಂತಹ ನಿಯಮಗಳನ್ನು ಆಚರಿಸೋಕ್ಕೆ ಎಷ್ಟೇ ಕಷ್ಟ ಬರಲಿ ಅವರಿಗೆ ಏನೂ ತೊಂದರೆ ಇಲ್ಲ. 50 ಜನ ಬಂದು ನಿನ್ನನ್ನು ಹಿಡ್ಕೊಂಡು ಏನೇನೋ ಕೆಟ್ಟದಾಗ ಅಂದರೂ ಕೂಡ ನೀನು ಅಲುಗಾಡಲ್ಲ ಅವಾಗ. ಆದ್ದರಿಂದ ತೀವ್ರ ಸಾಧನೆ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಇಂದ್ರ ವಿಶ್ವಾಮಿತ್ರನ ಅವನ ತಪ ಭಂಗ ಮಾಡಬೇಕು, ಅವನ್ನ ಪರೀಕ್ಷೆ ಮಾಡಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಪಡೋದು ಕೂಡ, ಒಂದು ಜನ್ಮ ಆಯಿತು, ಒಂದ್ಸಲಿ ಮೇನಿಗೆ ಬಿಟ್ಟ, ಇನ್ನೊಂದ್ಸಲಿ ಇನ್ನೊಬ್ಬಳನ್ನ ಬಿಟ್ಟ, ಹೀಗೆ ತಪಸ್ಸು ಕಟ್ಸೋಕ್ಕೆ ಎಷ್ಟೋ ಕಷ್ಟಪಟ್ಟು ಅವನು 1000 ವರ್ಷ ತಪಸ್ಸು ಮಾಡಿ ಕೊನೆಗೆ ಬ್ರಹ್ಮಜ್ಞಾನಿ ಆಗಲಿಲ್ವ. ಆದ್ದರಿಂದ ಈ ಮುಮುಕ್ಷತ್ವ ಅಂತಕ್ಕಂಥದ್ದು ಏನು ಅಂತಂದರೆ, ನಮಗೆ ಆದನ್ಮ ಸಿದ್ಧ ಹಕ್ಕು ಅನ್ನುವ ರೀತಿಯಲ್ಲಿ ನಾವು ಅದನ್ನು ನಡಿಬೇಕದು. ನೀವು ಎಷ್ಟೇ ಕಷ್ಟ ಬಂದರೂ ಕೂಡ, ಈಗ
ನನಗೆ ಬೇಡ ಈ ವಸ್ತು ಅಂತಂದಾಗ ಅದನ್ನು ತ್ಯಾಗ ಮಾಡ್ತಕ್ಕಂಥದ್ದೇ ಸರಿ. ಅದರ ಮೇಲೆ ನೀವು ಏನಾದರೂ ಕಣ್ಣಿಟ್ಟು ಇದು ಮಾಡ್ತು ಅಂತಂದರೆ ಆವಾಗ ಆಸೆ ಅನ್ನೋದಾಯಿತು. ಯಾವಾಗ ಆಸೆ ಆಯಿತೋ ಅಲ್ಲಿಗೆ ನಿಂತ್ಕೋಯ್ತು ಅಂತ. ಆದ್ದರಿಂದ ಸಾಧನೆಗೆ ಮೋಕ್ಷತ್ವ ಅಂತಕ್ಕಂಥದ್ದು ತುಂಬ ಅತಿಯಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ ಇಚ್ಛೆ ಅನ್ನೋದು ಹೇಗಿರಬೇಕು ಅಂದರೆ ತುಂಬ ಆಳವಾಗಿರಬೇಕು. ಬೇರೂತ್ತು ಅಂತಂದರೆ ನಿನ್ನನ್ನು ಯಾರಿಗೂ ಅಲುಗಾಡಿಸಲ್ಲ. ಆದ್ದರಿಂದ ಶಮ, ದಮ, ಉಪರತಿ, ಶ್ರದ್ಧಾ, ಸಮಾಧಾನ, ಮೋಕ್ಷತ್ವ ಈ 6 ಸಾಧನ ಸಂಪತ್ತುಗಳು, ಷಟ್ ಸಂಪತ್ತಿಗಳು. ಆದ್ದರಿಂದ ಇದನ್ನು ಯಾರು ಆಚರಣೆ ಮಾಡ್ತಾರೋ ಅವನಿಗೆ ಖಂಡಿತವಾಗಿಯೂ ಸಿದ್ಧಿ ಆಗೋದಂತೂ ಸತ್ಯವೇ ಹೌದು. ನಿಮ್ಮೆಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಅದು ಎಲ್ಲೆಲ್ಲೋ ಹೋಗ್ಬಿಡ್ತದೆ ಒಂಥರ.